ಮಿತ್ರಶಕ್ತಿ ವ್ಯಾಯಾಮ 2025 ಇದು ಎಲ್ಲಿ ನಡೆಯುತ್ತಿದೆ, ಇದು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮಿತ್ರಶಕ್ತಿ ವ್ಯಾಯಾಮ 2025 ಇದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿರುವಂತಹ ವಿದೇಶಿ ತರಬೇತಿ ನೋಡ್ನಲ್ಲಿ ಈ ವ್ಯಾಯಾಮವನ್ನ ನಡೆಸಲಾಗುತ್ತಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಇದರ ಬಗ್ಗೆ ಒಂದು ಚೂರು ಗಮನವಿರಲಿ. ಮಿತ್ರಶಕ್ತಿ ವ್ಯಾಯಾಮ 2025 ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯುತ್ತಿದೆ. ಇದು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ? ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವಂತಹ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಇದು ಎಷ್ಟನೇ ಆವೃತ್ತಿಯಾಗಿದೆ? ಮಿತ್ರಶಕ್ತಿ ವ್ಯಾಯಾಮ 2025 ಇದು 11ನೇ ಆವೃತ್ತಿಯಾಗಿದೆ. ವಿಶ್ವಸಂಸ್ಥೆಯ ಆದೇಶದ ಅಧ್ಯಾಯ 7ರ ಅಡಿಯಲ್ಲಿ ಉಪ ಸಾಂಪ್ರದಾಯಿಕ ಕಾರ್ಯಾಚರಣೆಗಳ ನಡವಳಿಕೆಯನ್ನ ಜಂಟಿಯಾಗಿ ಪೂರ್ವಾಭ್ಯಾಸ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವ್ಯಾಯಾಮದಲ್ಲಿ ಭಾರತದ ಪರವಾಗಿ ಯಾವ ಸೈನಿಕರು ಪ್ರತಿನಿಧಿಸುತ್ತಾರೆ? ಭಾರತೀಯ ತುಕಡಿಯನ್ನ ಮುಖ್ಯವಾಗಿ ರಜಪೂತ್ ರೆಜಿಮೆಂಟ್ನ ಸೈನಿಕರು ಪ್ರತಿನಿಧಿಸುತ್ತಾರೆ. ಭಾರತೀಯ ವಾಯುಪಡೆಯ ಸಿಬ್ಬಂದಿಗಳು ಕೂಡ ಈ ವ್ಯಾಯಾಮದಲ್ಲಿ ಭಾಗವಹಿಸುತ್ತಾರೆ. ಮಿತ್ರಶಕ್ತಿ ವ್ಯಾಯಾಮ 2025 ಇದರ ಮುಖ್ಯಾಂಶಗಳು ಏನಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವ್ಯಾಯಾಮವನ್ನ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಸಮಯದಲ್ಲಿ ಜಂಟಿ ಪ್ರಕ್ರಿಯೆಗಳನ್ನ ಸಂಯೋಜಿಸಲು ಈ ವ್ಯಾಯಾಮವನ್ನ ನಡೆಸಲಾಗುತ್ತದೆ. ಎರಡೂ ಕಡೆಯವರು ದಾಳಿ, ಶೋಧ ಮತ್ತು ನಾಶ ಕಾರ್ಯಾಚರಣೆಗಳು, ಹೆಲಿಬೋರ್ನ್ ಕಾರ್ಯಾಚರಣೆಗಳು ಇತ್ಯಾದಿಗಳಂತಹ ಯುದ್ಧ ತಂತ್ರದ ಕ್ರಮಗಳನ್ನ ಇಲ್ಲಿ ಅಭ್ಯಾಸ ಮಾಡುತ್ತಾರೆ. ಇದು ಹೆಲಿಕಾಪ್ಟರ್ಗಳ ಜೊತೆಗೆ ಡ್ರೋನ್ಗಳು ಮತ್ತು ಪ್ರತಿದಾಳಿ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳ ಬಳಕೆಯನ್ನು ಸಹ ಒಳಗೊಂಡಿರುತ್ತದೆ. ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಸಮಯದಲ್ಲಿ ಹೆಲಿಪ್ಯಾಡ್ಗಳನ್ನ ಸುರಕ್ಷಿತಗೊಳಿಸಲು ಮತ್ತು ಗಾಯಾಳುಗಳನ್ನ ಸ್ಥಳಾಂತರಿಸಲು ಕವಾಯತ್ತುಗಳನ್ನು ಸಹ ಇದು ಒಳಗೊಂಡಿರುತ್ತದೆ. ಇದನ್ನು ಎರಡೂ ಕಡೆಯವರು ಜಂಟಿಯಾಗಿ ಪೂರ್ವಾಭ್ಯಾಸ ಮಾಡುತ್ತಾರೆ. ಎರಡೂ ಕಡೆಯವರು ಮೀನ್ಸ್ ಶ್ರೀಲಂಕಾ ದೇಶದವರು ಮತ್ತು ನಮ್ಮ ಭಾರತ ದೇಶದವರು ವ್ಯಾಪಕ ಶ್ರೇಣಿಯ ಯುದ್ಧ ಕೌಶಲ್ಯಗಳ ಕುರಿತು ಜಂಟಿ ಕವಾಯತ್ತುಗಳ ಅಭಿಪ್ರಾಯಗಳು ಮತ್ತು ಅಭ್ಯಾಸಗಳನ್ನ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಉತ್ತಮ ಅಭ್ಯಾಸಗಳ ಹಂಚಿಕೆಯು ಭಾರತೀಯ ಸೇನೆ ಮತ್ತು ಶ್ರೀಲಂಕಾ ಸೇನೆಯ ನಡುವಿನ ರಕ್ಷಣಾ ಸಹಕಾರದ ಮಟ್ಟವನ್ನ ಹೆಚ್ಚಿಸುತ್ತದೆ.